ಆತ್ಮೀಯ ಮಾಧ್ಯಮ ಬಂಧುಗಳಿಗೆ ಮತ್ತೊಮ್ಮೆ ಶುಭ ದಿನದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಸೋಮದಿರಟ್ಟಿ ತಾಂಡ ನಂಬರ್ 1 ಇದರ ಧರ್ಮದರ್ಶಿಗಳಾದಂತಹ ಡಾಕ್ಟರ್ ಜಗನು ಮಹಾರಾಜರವರ ಪರವಾಗಿ ಇಂದಿನ ಈ ಪತ್ರಿಕಾಗೋಷ್ಠಿಗೆ ತುಂಬ ಹೃದಯದ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಪ್ರತಿ ವರ್ಷದ ವಾಡಿಕೆಯಂತೆ ಈ ವರ್ಷವೂ ಕೂಡ ಪರಪೂಜ್ಯ ಡಾಕ್ಟರ್ ಜಗನು ಮಹಾರಾಜರವರ ಪರಮ ಆರಾಧ್ಯ ದೇವತೆ, ಬಂಜಾರರ ಶಕ್ತಿ ದೇವತೆ ಮಾತಾ ದುರ್ಗಾದೇವಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಭಕ್ತಿ ಭಾವದಿಂದ ಈ ಬಾರಿಯೂ ಕೂಡ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮದ ಸಹಯೋಗದಿಂದ ಜರುಗಲಿದೆ. ಜಾತ್ರಾ ಮಹೋತ್ಸವದ ಧಾರ್ಮಿಕ ಆಚರಣೆಗಳು ಈಗಾಗಲೇ ಶುರುವಾಗಿದ್ದು, ಜಾತ್ರಾ ಮಹೋತ್ಸವದ ಅಧಿಕೃತ ಉದ್ಘಾಟನೆ ನಾಳೆ ಬರಲಿರುವ ಮಂಗಳವಾರ 14 ಜುಲೈ 2026 ಮಧ್ಯಾಹ್ನ 1 ಗಂಟೆಗೆ ಜರುಗಲಿದೆ. ತಮ್ಮೆಲ್ಲರೂ ತಿಳಿದಂತೆ ಇವತ್ತು ಸೋಮದಿರಟ್ಟಿ ತಾಂಡ ನಂಬರ್ 1 ಅತ್ಯಂತ ವಿಜಯಪುರ ಜಿಲ್ಲೆಯ ಗಡಿ ಭಾಗವನ್ನು ಹಂಚಿಕೊಂಡು ಇರುವಂತಹ ತಾಂಡ ಅತ್ಯಂತ ಹಿಂದುಳಿದ ಪ್ರದೇಶವಾಗಿತ್ತು. ಆ ತಾಂಡಕ್ಕೆ ಸರಿಯಾಗಿ ರಸ್ತೆ ಇರಲಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ. ಅಂತಹ ಒಂದು ಕುಗ್ರಾಮದಲ್ಲಿ ಪರಮಪೂಜ್ಯ ಜಗನು ಮಹಾರಾಜರ ಒಂದು ಸಾಧನೆಯ ಮುಖೇನ ದುರ್ಗೆಯ ಆಶೀರ್ವಾದದಿಂದ ಇವತ್ತು ಒಂದು ತೀರ್ಥಕ್ಷೇತ್ರವಾಗಿ ಅದು ಪರಿವರ್ತನೆ ಆಗಿದೆ. ಈ ತೀರ್ಥಕ್ಷೇತ್ರ ಬರೀ ನಮ್ಮ ಭಾಗಕ್ಕಷ್ಟೇ ಅಲ್ಲದೆ ಗೋವಾ, ಸಮಸ್ತ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಗುಜರಾತ್, ಆಂಧ್ರ, ತೆಲಂಗಾಣ ಹೀಗೆ ಎಲ್ಲ ರಾಜ್ಯಗಳಲ್ಲಿ ಜಗನು ಮಹಾರಾಜರ ಸಾಧನೆಯ ಮುಖೇನ ದುರ್ಗೆಯ ಒಂದು ಪ್ರಚಾರ ಆಗಿದೆ. ಹಾಗೆ ತೀರ್ಥಕ್ಷೇತ್ರ ಕೂಡ ಅತ್ಯಂತ ದಿವ್ಯವಾಗಿ ಭವ್ಯವಾಗಿ ಬೆಳೀತಾ ಇದೆ. ಬಹುತೇಕ ರಾಜ್ಯಗಳ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಿಗಳು, ಶಾಸಕ ಮಹೋದಯಗಳು, ಬೇರೆ ಬೇರೆ ಸರ್ಕಾರದಲ್ಲಿ ಮಂತ್ರಿಮಂಡಲಿ ಕೆಲಸ ಮಾಡಿದಂತಹ ಮಂತ್ರಿ ಮಹೋದಯರು ಕೂಡ ಸೋಮದಿರಟ್ಟಿಯ ಶಕ್ತಿ ಅಧಿದೇವತೆ ದುರ್ಗೆಯ ಅಡಿಗೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ತಮ್ಮ ಕೈಲಾದಷ್ಟು ಸೇವೆಯನ್ನು ದುರ್ಗಾ ಮಾತೆಗೆ ಮಾಡ್ತಾ ಬಂದದ್ದನ್ನು ತಾವೆಲ್ಲ ನೋಡಿದ್ದೀರಿ, ಕೇಳಿದ್ದೀರಿ. ಅಂತಹ ದಿವ್ಯ ಮಹಾತ್ಮ್ಯ ಉಳ್ಳಂತಹ ಸೋಮದಿರಟ್ಟಿ ತಾಂಡ ನಂಬರ್ 1 ದುರ್ಗಾ ಮಾತೆಯ ಸೇವಕರು, ಧರ್ಮದರ್ಶಿಗಳು, ನಮ್ಮೆಲ್ಲರೂ ಮಾರ್ಗದರ್ಶಿಸಿದಂತಹ ಪರಮಪೂಜ್ಯ ಡಾಕ್ಟರ್ ಜಗನು ಮಹಾರಾಜರು ಸತತ ಅವಿರತ ಪರಿಶ್ರಮದಿಂದ ಇವತ್ತು ಯಾವ ಬರದಿಂದ ಕಂಗೆಟ್ಟು ಸೋಮದಿರಟ್ಟಿಯ ತಾಂಡಾ ಜನ ಸತತವಾಗಿ ಗುಳೆ ಹೋಗ್ತಾ ಇದ್ರು, ಇವತ್ತು ತಮ್ಮದೇ ಆದ ಒಂದು ಸ್ಥಾನಮಾನವನ್ನು ಕಂಡುಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದಕ್ಕೆ ಸಹಕಾರಿಯಾಗಿ ನಮ್ಮೆಲ್ಲರ ರೇದಾರರು ಆಧುನಿಕ ಭಗೀರಥ ಎಂ ಬಿ ಪಾಟೀಲರ ಕನಸಿನ ಕೂಸು ಏನು ಜಲಕ್ರಾಂತಿಯನ್ನು ಮಾಡಬೇಕಾಗಿತ್ತು, ಆ ಜಲಕ್ರಾಂತಿಯ ಮುಖಾಂತರ ಇವತ್ತು ಹಸಿರು ಅಲ್ಲಿ ಕಂಗೊಳಿಸ್ತಾ ಇದೆ. ಆ ನಿಟ್ಟಲ್ಲಿ ಇಡೀ ಭಾರತ ಅಷ್ಟೇ ಅಲ್ಲ, ಜಗತ್ತಿನ 20ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಇವತ್ತು ಬಂಜಾರ ಸಮಾಜ ಹರಿದು ಹಂಚಿ ಹೋಗಿದೆ.
ಯಾವ ತಾಂಡದಲ್ಲೂ ಕೂಡ ಹೆಲಿಪ್ಯಾಡ್ ಇರುವಂತಹ ಪ್ರತೀತಿ ಆಗಲಿ ಉದಾಹರಣೆ ಆಗಲಿ ಇಲ್ಲ. ಅಂತಹ ಯಾವ ಕುಗ್ರಾಮದ ಹಣೆಪಟ್ಟನ್ನು ಅಂದುಕೊಂಡಿತ್ತೋ ಆ ಸಂದರ್ಭದಲ್ಲಿಯೇ ಮಾಜಿ ಪ್ರಧಾನಿಗಳು, ರಾಜ್ಯಪಾಲರುಗಳು, ಹಲವು ರಾಜ್ಯಗಳ ಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬರಲು ಅನುವಾಗಲಿ ಅಂತ ಪರಪೂಜ್ಯ ಜಗನು ಮಹಾರಾಜರು ತಾಂಡಾದಲ್ಲಿಯೇ ಇವತ್ತು ಹೆಲಿಪ್ಯಾಡ್ ನಿರ್ಮಿಸೋದು, ಶಾಶ್ವತ ಹೆಲಿಪ್ಯಾಡ್ಗಳು, ಬರೀ ತಾತ್ಪೂರ್ತಿಕ ಅಥವಾ ಟೆಂಪರರಿ ಅಲ್ಲ, ಶಾಶ್ವತ ಹೆಲಿಪ್ಯಾಡ್ಗಳನ್ನು ನಿರ್ಮಾಣ ಮಾಡಿದ್ದು ಇದೊಂದು ವಿಶ್ವ ದಾಖಲೆ ಅಂತ ನಾನು ಹೇಳ್ಬೋದಾಗಿದೆ. ಪರಮ ಪೂಜ್ಯರು ಬರೀ ಧಾರ್ಮಿಕ ಕಾರ್ಯ ಅಷ್ಟೇ ಅಲ್ಲ, ಸಮಾಜ ಇವತ್ತು ಮುಂಚೂಣಿ ಬಲ್ಲಿ ಬರಬೇಕು, ಪ್ರಮುಖ ವಾಹಿನಿ ಬರಬೇಕಾದ್ರೆ ಶಿಕ್ಷಣ ಬಹಳ ಅತ್ಯಂತ ಪ್ರಮುಖವಾಗಿದ್ದು, ಸಮಾಜ ಶಿಕ್ಷಣದಿಂದ ವಂಚಿತವಾಗಿದ್ದರಿಂದನೇ ಬಹುಪಾಲು ಜನ ಗುಳೆ ಹೋಗ್ತಾ ಇದ್ದಾರೆ. ಅದಕ್ಕೆ ಕಡಿವಾಣ ಹಾಕಬೇಕಂತಂದು ಸುಮಾರು 2.5 ದಶಕಗಳ ಹಿಂದೆ ಆ ನಿಟ್ಟಿನಲ್ಲಿ ವಿಚಾರ ಮಾಡಿ ವಸತಿ ಸಹಿತ ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಿದ್ದು ಕೂಡ ಪರಮ ಪೂಜ್ಯರ ಒಂದು ಅವರ ಸಮಾಜದ ಪಡೆಯುವಂತಹ ಕಾಳಜಿಯನ್ನು ತೋರಿಸ್ತಾ ಇದೆ. ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆಗಳಿಂದ ಶುರುವಾದಂತಹ ಅವರ ಶೈಕ್ಷಣಿಕ ಕ್ರಾಂತಿ ಧಾರ್ಮಿಕ ಚಳವಳಿಯ ಮುಖೇನ ಧಾರ್ಮಿಕ ಜಾಗೃತಿ ಸಮಾಜವನ್ನು ಕಟ್ಟುವ ಕಾರ್ಯದ ಜೊತೆಯಾಗಿ ಇವತ್ತು ಅದು ಪದವಿ ಪೂರ್ವ ಮತ್ತು ಪದವಿ ಮಟ್ಟದ ಶಿಕ್ಷಣ ಕೊಡುವ ಮಟ್ಟಿಗೆ ಅವರು ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಅಂದರೆ ಅವರ ಒಂದು ವಿಶೇಷ ಕಾಳಜಿಯನ್ನು ತೋರಿಸ್ತಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಮೊದಲು ತಾಂಡಾದ ಮಕ್ಕಳು ಅಕ್ಕಪಕ್ಕದ ಗ್ರಾಮಗಳಿಗೆ, ಹೋಬಳಿ ಪ್ರದೇಶಕ್ಕೆ ಅಥವಾ ತಾಲೂಕು ಪ್ರದೇಶಕ್ಕೆ ಪೂರ್ವ ಪ್ರಾಥಮಿಕ ಹಂತ ಮುಗಿದರೆ ಪ್ರಾಥಮಿಕ ಶಾಲೆಗೆ ಹೋಗಬೇಕಾದ್ರೆ 4, 5, 10 ಕಿಲೋಮೀಟರ್ ನಡ್ಕೊಂಡು ಹೋಗಿ ತಮ್ಮ ಶಿಕ್ಷಣವನ್ನು ಪೂರೈಸುವಂಥ ಒಂದು ಸಂದರ್ಭ ಇತ್ತು. ಆದರೆ ಇದೀಗ ಪರಮ ಪೂಜ್ಯರ ಒಂದು ದೂರದೃಷ್ಟಿ, ಶಿಕ್ಷಣದ ಮೇಲಿರುವಂತಹ ಅವರ ಅಭಿಮಾನ, ಪ್ರೀತಿ, ಶಿಕ್ಷಣದಿಂದಲೇ ಏನಾದರೂ ನಾವು ಸಾಧಿಸಬಹುದಂತಹ ಅವರು ತಿಳ್ಕೊಂಡಂತಹ ಒಂದು ವಿಚಾರ ಇವತ್ತು ಸುತ್ತಮುತ್ತಲಿನ ಗ್ರಾಮದ ಮಕ್ಕಳು ಕೂಡ ತಾಂಡಾಗಳಿಗೆ ಮುಖ ಮಾಡಿದ್ದಾರೆ. ಅಂದರೆ ಅವರೊಂದು ಸಾಧನೆಗೆ ಒಂದು ಜ್ವಲಂತ ಉದಾಹರಣೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಇಂತಹ ಪರಮ ಪೂಜ್ಯರು ದುರ್ಗೆಯ ಸೇವೆ ಮುಖೇನ ಇವೆಲ್ಲಕ್ಕೂ ನೈಜ ರೂಪದಲ್ಲಿ ಬರುವಂತೆ ಮಾಡಿ ಇಡೀ ದೇಶದ ಗಮನ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಒಂದು ಕುಗ್ರಾಮ ಸೋಮದೇವರ ಹಟ್ಟಿಗೆ ತಾಂಡಾಕ್ಕೆ ಗಮನ ಬರುವಂತೆ ಮಾಡುವಂಥ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಹಲವಾರು ರಾಜ್ಯಗಳ ರಾಜ್ಯಪಾಲರು, ಹಾಗೆ ಕರ್ನಾಟಕದ ಹೆಮ್ಮೆಯ ಪುತ್ರ, ಕರ್ನಾಟಕದ ಮಣ್ಣಿನ ಮಗ ಅಂತ ಖ್ಯಾತಿಯಂತಹ ದೇವೇಗೌಡರು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಿ ಪರಮ ಪೂಜ್ಯರ ಪ್ರೀತಿ ಕೂಡ ಪಾತ್ರರಾಗಿದ್ದನ್ನು ಕೂಡ ತಮ್ಮೆಲ್ಲರಿಗೂ ನೆನಪಿಸೋಕ್ಕೆ ಇಚ್ಛೆ ಪಡ್ತೇನೆ. ನಿತ್ಯವೂ ಕೂಡ ಮಹಾರಾಷ್ಟ್ರ ಭಾಗ ಇರ್ಬೋದು, ಗೋವಾ ಇರ್ಬೋದು, ಕರ್ನಾಟಕದ ಹಲವು ರಾಜ್ಯದ ಹಲವು ಕ್ಷೇತ್ರಗಳ ಶಾಸಕರ ಮಹೋದಯರು ಕೂಡ ಪರಮ ಪೂಜ್ಯರು ಇವತ್ತು ಪೀಠದಲ್ಲಿದ್ದಾರೆ ಅಂದರೆ ಅವರು ದಯಮಾಡಿಸಿ ಅವರ ಆಶೀರ್ವಾದ ಪಡಿತಾ ಇದ್ದಾರೆ. ಹಾಗೆ ಕೂಡ ಅವರ ಮುಖೇನ ಶಕ್ತಿ ಅದಿತಿಯ ದೇವತೆ ದುರ್ಗೆಯ ಆಶೀರ್ವಾದ ಲೋಕ ಕಲ್ಯಾಣಕ್ಕೆ ಉಪಯೋಗ ಆಗಲಿ ಅಂತ ಮಹೋನ್ನತ ವಿಚಾರದಿಂದ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷ ಕೂಡ ಅವರು ರೂಪಿಸ್ಕೊಂಡು ಬಂದಿದ್ದಾರೆ. ಈ ಬಾರಿಯ ಜಾತ್ರಾ ಮಹೋತ್ಸವಕ್ಕೆ ಮಾಧ್ಯಮ ಮಿತ್ರರ ಮುಖೇನ ರಾಜ್ಯ ಅಷ್ಟೇ ಅಲ್ಲ, ದೇಶದ ಪ್ರತಿಯೊಬ್ಬ ಶಕ್ತಿಯ ಆರಾಧಕರಿಗೆ ತಲುಪಲಿ, ಅವರೆಲ್ಲರೂ ಬಂದು ಈ ಜಾತ್ರಾ ಮಹೋತ್ಸವ ಪಾಲ್ಗೊಂಡು ತಾಯಿಯ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಲಿ. ಇದರಿಂದ ಲೋಕಃ ಸರ್ವೇ ಸುಖಿನೋ ಭವಂತು ಅಂತ ನಾನು ನುಡಿದೆಯೋ ಅದರಂತೆ ಪ್ರತಿಯೊಬ್ಬರು ಸುಖದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ತಾವು ಕಂಡುಕೊಂಡಂತಹ ಕನಸು ನನಸಾಗಲಿ ಅಂತ
ಅವರೊಂದು ಅಪೇಕ್ಷೆ ಇದೆ. ಆ ಅಪೇಕ್ಷೆ ತಮ್ಮ ಮುಖ್ಯ ಎಲ್ಲರೂ ತಲುಪಲಿ ಅಂತ ನಾವು ಕೂಡ ತಮ್ಮಲ್ಲಿಗೆ ವಿನಂತಿ ಮಾಡ್ಕೊಳ್ತೇವೆ. ಸಂಪೂರ್ಣವಾಗಿ ಕಾರ್ಯಕ್ರಮದ ವಿವರವನ್ನು ಪರಮ ಪೂಜ್ಯರು ತಮ್ಮ ಜೊತೆಗೆ ಹಂಚಿಕೊಳ್ತಾರೆ. ಯಾವ ವಿಶೇಷ ಅತಿಥಿಗಳು ಗಣ್ಯಮಾನ್ಯರು ಈ ಬಾರಿ ಕಾರ್ಯಕ್ರಮದಲ್ಲಿ ಬರ್ತಾರೆ, ಭಾಗವಹಿಸ್ತಾರೆ, ಅದರ ಬಗ್ಗೆ ಪರಮ ಪೂಜ್ಯರು ತಮ್ಮ ಅಮೃತ ವಾಣಿಯಿಂದ ತಮಗೆ ತಿಳಿಸಲಿ ಅಂತ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ. ಹಲವಾರು ಲೋಕಸಭೆ ಸದಸ್ಯರು, ಮಂತ್ರಿ ಮಹೋದಯರು ಜೊತೆಗೆ ಈ ಬಾರಿ ವಿಶೇಷ ಆಕರ್ಷಣೆ ಅಂದರೆ ಮಾಜಿ ಸಂಸದರು ಹಾಗೂ ಬಾಲಿವುಡ್ದ ಆಳಿದಂತಹ ಖ್ಯಾತ ನಟರಂತಹ ಗೋವಿಂದರು ಕೂಡ ಈ ಬಾರಿ ಬರೀನ ಜಾತ್ರಾ ಮಹೋತ್ಸವಕ್ಕೆ ಅಷ್ಟೇ ಬರೋದಲ್ಲದೆ ನಾನು ಬಂದು ತೊಗೊಂಡು ಆಶೀರ್ವಾದ ತೆಗೆದುಕೊಂಡು ಬರೀ ವೈಯಕ್ತಿಕ ಆಗ್ತದೆ, ನನ್ನ ಸ್ವಾರ್ಥ ಆಗ್ತದೆ, ಬಂದಾಗ ಒಂದು ಕಾರ್ಯಕ್ರಮ ಕೊಟ್ಟು ತಾಯಿ ಸೇವೆ ಕೂಡ ಮಾಡ್ತೀನಿ, ಕಲೆಯ ಮುಖಾಂತರ ಸೇವೆ ಮಾಡ್ತೀನಿ ಅಂತ ಒಪ್ಪಿಕೊಂಡು ಇವತ್ತು ತಮ್ಮ ಸಮಸ್ತ ತಂಡ ಜೊತೆಗೆ ಇವತ್ತು ಸೋಮದಟ್ಟಿ ತಂಡ ಬರ್ತಾ ಇದ್ದಾರೆ ಅಂದರೆ ಇದು ನಿಜವಾಗಲೂ ನಮ್ಮ ಭಾಗಕ್ಕೆ ಹೆಮ್ಮೆ ಪಡುವಂಥ ವಿಷಯ. ಬಹುಶಃ ದೇಶದ ಯಾವುದೇ ತಂಡಕ್ಕೆ ಇನ್ನೂವರೆಗೂ ಗೋವಿಂದ ಅವರು ಭೇಟಿ ಕೊಟ್ಟಿಲ್ಲ. ಇದೊಂದು ಐತಿಹಾಸಿಕ ಭೇಟಿ ಅಂತ ಕೂಡ ಹೇಳ್ಬೋದು. ಅಂತಹ ತಂಡದಲ್ಲಿ ಇವತ್ತು ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಖ್ಯಾತಿಯುವಂತಹ ಗೋವಿಂದರವರು, ಮಾಜಿ ಸಂಸದರು ಕೂಡ ಅವರು ಬರ್ತಿದ್ದಾರೆ. ಮತ್ತು ಅವರಾಗೆ ಸ್ವಸಂತೋಷದಿಂದ ಬೇರೆ ಯಾರಾದ್ರು ನಟರನ್ನು ಕರೆಬೇಕಾದ್ರೆ ಲಕ್ಷಗಟ್ಟಲೆ ಅವರಿಗೆ ಒಂದು ಸಂಭಾವನೆ ಕೊಟ್ಟು ಕರೆಸಬೇಕು, ಅದು ನಮ್ಗೆ ಗೊತ್ತಿದೆ. ಅದು ಹಂತದಲ್ಲಿ ಸೇವೆಯ ರೂಪದಲ್ಲಿ ಬರ್ತದೆ ಕೂಡ ನಾವು ಅದನ್ನು ಮನಗೊಳ್ಕಾಗ್ತಾ ಇದೆ. ಮತ್ತು ಪ್ರತಿ ವರ್ಷ ಏನಾದರೂ ಒಂದು ವಿಶೇಷ ಇರ್ತದೆ. ಈ ಬಾರಿ ಕೂಡ ಹೆಲಿಕಾಪ್ಟರ್ ಮುಖೇನ ದೇವಿಯ ಒಂದು ದೇವಸ್ಥಾನದ ಮೇಲೆ ಪುಷ್ಪಾರ್ಚನೆ ಕೂಡ ಜರುಗ್ತದೆ. ಇವೆಲ್ಲಕ್ಕೂ ತಾವುಗಳು ಸಾಕ್ಷೀಕರಿಸಬೇಕು. ಆ ಮುಖೇನ ದೇಶದ ಪ್ರತಿಯೊಬ್ಬ ಶಕ್ತಿ ದೇವತೆಯ ಆರಾಧಕರಿಗೆ ದೇವಿಯ ಒಂದು ವಿಚಾರ ತಲುಪಲಿ, ಜಗತ್ತಿನಲ್ಲಿ ಯಾವತ್ತೂ ಸುಖ, ಶಾಂತಿ, ನೆಮ್ಮದಿ, ಅಭಿವೃದ್ಧಿ ಆಗಲಿ ಅಂತ ಅವರೊಂದು ಬಯಕೆ. ಆ ಬಯಕೆ ಪ್ರಕಾರ ಆಗಲಿ. ಹಾಗೆಯೇ ಗೋಲ್ಡ್ ಮ್ಯಾನ್ ಖ್ಯಾತಿಯ ಸನ್ನಿ ವಾಕ್ಚೂರೆ ಮತ್ತು ಸಂಜಯ್ ಗುಜ್ಜರ್ ಅಂತ ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚು ಫಾಲೋವರ್ಸ್ ಇರುವಂತಹ ವ್ಯಕ್ತಿಗಳು. ಇವರು ಎಲ್ಲಿಯೋ ಓಡಾಡಿದ್ರು ಕೂಡ ಇವರ ದೇಹದ ಮೇಲೆ ಕನಿಷ್ಠ ಇನ್ನೊಂದು 5 kg ಬಂಗಾರ ಆಭರಣಗಳನ್ನು ಹಾಕ್ಕೊಂಡು ತಿರುಗಾಡ್ತಾರೆ. ಇವರ ವಾಹನ ಕೂಡ ಸಂಪೂರ್ಣ ಸ್ವರ್ಣ ಲೇಪಿತ ವಾಹನ ಅದ, ಅಂದರೆ ಗೋಲ್ಡ್ ಪ್ಲೇಟೆಡ್. ಬಟ್ಟೆ ಕೂಡ ಹಾಕೋದು ಕೂಡ ಇವರು ಆ ಗೋಲ್ಡ್ ಪ್ಲೇಟೆಡ್ ಬಟ್ಟೆಗಳನ್ನ ಹಾಕೋತಾರೆ. ಹೀಗಾಗಿ ಅವ್ರಿಗೆ ಗೋಲ್ಡ್ ಮ್ಯಾನ್ ಅಂತ ಒಂದು ಪ್ರತೀತಿ ಇದೆ. ಇವತ್ತು ಎಲ್ಲ ಸೆಲೆಬ್ರಿಟೀಸು ಏನಿದ್ದಾರೆ ಅವ್ರ ಜೊತೆಗೆ ಸಮಯ ಕಳೆಯೋಕ್ಕೆ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳೋಂಥ ಒಂದು ಖ್ಯಾತಿ ಅವರಿಬ್ಬರಿಗಿದೆ. ಅವ್ರುಗಳು ಕೂಡ ಇವತ್ತು ಪರಮ ಪೂಜ್ಯರ ಒಂದು ಕೀರ್ತಿ, ಹೆಸರು, ದುರ್ಗೆಯ ಒಂದು ಏನು ಶಕ್ತಿ ಇದೆಯೋ ಅದನ್ನು ಮನಗೊಂಡು ಅವರು ಕೂಡ ಬರ್ತಿದ್ದಾರೆ. ಹೀಗಾಗಿ ಅತ್ಯಂತ ವಿಶಿಷ್ಟವಾದ ಒಂದು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಆಗ್ತದೆ. ಈ ವಾರ ಇನ್ನಷ್ಟು ಅದಕ್ಕೆ ವಿಜೃಂಭಣೆ ಮತ್ತು ಭಕ್ತಿಯ ಪರಾಕಾಷ್ಠೆ ತಲುಪುವಂತಹ ಒಂದು ಸಂದರ್ಭ ಇರೋದ್ರಿಂದ ತಾವೆಲ್ಲರೂ ಉಪಸ್ಥಿತರಿದ್ದು ತಾಯಿಯ ಒಂದು ಕೃಪೆಗೆ ತಾವು ಕೂಡ ಪಾತ್ರ ಆಗಬೇಕು. ತಾವು ಕೂಡ ಮನಸ್ಸಲ್ಲಿ ತಾವು ಏನು ಇಚ್ಛೆಯನ್ನು ಬಯಸಿದ್ರೋ ತಮ್ಮ ಮನೋ ಇಚ್ಛೆ ಕೂಡ ಆ ತಾಯಿ ಈಡೇರಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಈ ವಿಷಯ ಇಲ್ಲಿ ಮುಗಿಸ್ತೇವೆ. ಮತ್ತೇನು ತಾವು ಪ್ರಶ್ನೆಗಳಿದ್ದರೆ ಪರಮ ಪೂಜ್ಯರು ಮತ್ತು ನಾವು ಅದಕ್ಕೆ ಉತ್ತರಿಸೋ ಪ್ರಯತ್ನ ಮಾಡ್ತೇವೆ. ಪ್ರತಿ ವರ್ಷ 1.25 ಲಕ್ಷ ಜನ ಸೇರ್ತಾರೆ. ಈ ಸಾರಿ 1 ಲಕ್ಷವರೆಗೂ ಸೇರ್ಬೋದಂತ ಒಂದು ಅಂದಾಜಿದೆ. ಸ್ವಲ್ಪ ಮಳೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮಹಾರಾಷ್ಟ್ರ ಭಾಗದಲ್ಲಿ ಮಳೆ ಜಾಸ್ತಿ ಆಗ್ತಾ ಇದೆ. ಒಂಚೂರು ಆಚೆ ಈಚೆ ಆಗ್ಬೋದು. 1 ಲಕ್ಷಕ್ಕೆ ಕಮ್ಮಿ ನಾವು ಒಂದು ಅಪೇಕ್ಷೆ ಮಾಡ್ತಾ ಇದ್ದೇವೆ. ಹೀಗಾಗಿ ನಿನ್ನೆ ದಿನ ತಾಲೂಕು ಆಡಳಿತದ ಜೊತೆಗೆ ಅಂದರೆ ಜಿಲ್ಲಾಡಳಿತದ ಒಂದು ನಿರ್ದೇಶನದ ಮೇರೆಗೆ ಪರಮ ಪೂಜ್ಯರು ತಾಲೂಕು ಆಡಳಿತದ ತಹಶೀಲ್ದಾರ್ಗಳಾಗಿರ್ಬೋದು, ಇಒ ಆಗಿರ್ಬೋದು ಮತ್ತು ಫೈರ್ ಸೇಫ್ಟಿ ಆಫೀಸರ್ಗಳಾಗಿರ್ಬೋದು, ಅಲ್ಲಿರುವಂಥ CPI PS ಜೊತೆಗೆ ನಿನ್ನೆ ಒಂದು 2 ಸುತ್ತಿನ ಒಂದು ಚರ್ಚೆ ಮತ್ತು ಆ ಕಾರ್ಯಕ್ರಮದ ತಯಾರಿಗೋಸ್ಕರ ನಿನ್ನೆ ಪರಮ ಪೂಜ್ಯರು ಸುಮಾರು 2 ಗಂಟೆಗಳ ಕಾಲ ಸಭೆ ಕೂಡ ನಡೆಸಿದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ಯಾಕಂದರೆ ಜಿಲ್ಲಾಡಳಿತದ ಸಹಕಾರ ಇದೆ ಮತ್ತು ಜಿಲ್ಲಾ ಪೊಲೀಸರು ಕೂಡ ವಿಶೇಷ ಮುತುವರ್ಜಿ ವಹಿಸಿಕೊಂಡು ಕಾನೂನು ಸುವ್ಯವಸ್ಥೆ ಮತ್ತು ಯಾವುದೇ ರೀತಿ ಅಲ್ಲಿ ಲೋಪ ಆಗದಿರಾಗೆ ನೋಡ್ಕೊಳ್ಳೋಕ್ಕೆ ಅವರು ಕೂಡ ನೇರವಾಗಿ ಅದನ್ನ ಉಸ್ತುವಾರಿ ವಹಿಸ್ತಾ ಇದ್ದಾರೆ. ಇದಕ್ಕೆಲ್ಲಕ್ಕೂ ಬೆನ್ನೆಲುಬಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು MB ಪಾಟೀಲರು ಪ್ರತಿ ದಿನದ ಒಂದು ಮಾಹಿತಿಯನ್ನು ಪರಮ ಪೂಜ್ಯರ ಮುಖೇನ ಪಡೆದುಕೊಳ್ತಾ ಇದ್ದಾರೆ. ಯಾವುದೇ ರೀತಿ ಕಾರ್ಯಕ್ರಮದಲ್ಲಿ ತೊಂದರೆ ಆಗಬಾರ್ದು. ಈ ಸಾರಿ ಸ್ವಲ್ಪ ಮಳೆ ತುಂಬ ತಡವಿರೋದ್ರಿಂದ ನೀರಿನ ತೊಂದರೆ ಕೂಡ ಆಗಬಾರ್ದು ಅಂತ ವಿಶೇಷವಾಗಿ ನಮ್ಮ ಅಲ್ಲಿರುವಂಥ ತಹಶೀಲ್ದಾರ್ ಮತ್ತು ಇವುಗಳಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ಒಟ್ಟಾರೆ ಆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಭಕ್ತಿ ಭಾವದಲ್ಲಿ ಜರುಗ್ತಾ ಇದೆ. ಯಶಸ್ವಿ
ಆಗಕ್ಕೆ ತಾವುಗಳು ಕೂಡ ಅದಕ್ಕೆ ಕೈ ಜೋಡಿಸಿ ಅಂತ ವಿನಂತಿ ಮಾಡ್ಕೊಳ್ತೀವಿ. ಪ್ರೇಮಿಗಳಂತಹ DH ಜಾಧವ್ ಇದ್ದಾರೆ, ಅವ್ರ ಪಕ್ಕದಲ್ಲಿ ಸೋದರಂತಹ ಭೀಮು ರಾಠೋಡ್ ಇದ್ದಾರೆ. ಪ್ರಥಮ ದರ್ಜೆಯ ಉದ್ದಿಮೆದಾರರು, ಗುತ್ತಿಗೆದಾರರು ಇಂಡಿ. ಸದ್ಯ ಅವ್ರು ಪುಣೆಯಲ್ಲೇ ಜಾಸ್ತಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಪೂಜ್ಯರ ಪರಿಚಯ ತಮಗೆ ಅವಶ್ಯಕತೆ ಇಲ್ಲ. ನನ್ನ ಸಂಪೂರ್ಣ ಬಲಭಾಗದಲ್ಲಿ ಅತ್ಯಂತ ಉತ್ಸಾಹಿ ಯುವ ತರುಣರು ಮತ್ತು ಯುವ ಮುಖಂಡರಂತಹ ಸಹೋದರ ಸುನಿಲ್ ಅವರು ಪೂಜಾರರಿದ್ದಾರೆ. ಅವ್ರ ಪಕ್ಕದಲ್ಲಿ ಮೋಹನ್ ಚವಾಣ್ ಅವರು ಪ್ರಥಮ ದರ್ಜೆಯ ಗುತ್ತಿಗೆದಾರರು. ನನ್ನ ಬಲಭಾಗದಲ್ಲಿ ಸಹೋದರ ರವಿ ರಾಠೋಡ್ ಇದ್ದಾರೆ, ಬಂಜಾರ ಪರಿಷತ್ತಿನ ಜಿಲ್ಲೆಯ ಅಧ್ಯಕ್ಷರು ಕೂಡ, ಅತ್ಯಂತ ಉತ್ಸಾಹಿ ಬಂಜಾರ ಮುಖಂಡರು. ಹಾಗೆಯೇ ತಮ್ಮ ಜೊತೆಗೆ ರಾಕೇಶ್ ರಜಪೂತ್ ಇದ್ದಾರೆ, ಅನಿಲ್ ಚವಾಣ್ ಇದ್ದಾರೆ, ಅಭಿಷೇಕ್ ನಾಯಕರಿದ್ದಾರೆ. ಹೀಗೆ ಹಲವಾರು ಬಂಧುಗಳು ಈ ತಾಯಿಯ ಸೇವೆ ಮಾಡೋಕ್ಕೆ ನಮ್ಮ ಜೊತೆಗೆ ಉಪಸ್ಥಿತಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ.